ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ ಆರ್ಚ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಆರ್ಚ್ ಎಲ್ಲ ಡಿಫ್ರೆಂಟ್ ಆಗಿದೆ. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನ್. ನಿಮಗೆ ಆರ್ಚ್ ಹಾಕಿ ಬೇಜಾರಾಗಿದೆ, ಈ ರೀತಿಯಾದ ಒಂದು ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ, ನಾನು ಈ ರೀತಿಯಾದ ರೋಸ್ ಬೀಡ್ಸ್, ದೊಡ್ಡ ಸೈಜ್ ರೋಸ್ ಬೀಡ್ಸನ್ನು ಯೂಸ್ ಮಾಡ್ತೀನಿ. ನೀವು ಬೇಕಂದರೆ ಯಾವುದಾದ್ರು ರೌಂಡ್ ಬೀಡ್ಸು ನಿಮ್ಗೆ ಯಾವ್ದು ಬೇಕಂದ್ರೆ ಯೂಸ್ ಮಾಡ್ಕೋಬೋದು. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. 7 ಎಳೆ ದಾರನ ತಗೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ನಾಟ್ನ ಈ ರೀತಿಯಾಗಿ ಲೇಸ್ ಬ್ಯಾಕ್ ಸೈಡ್ಗೆ ಇಟ್ಟು ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊತಾ ಇದ್ದೀನಿ. ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ನಾನೊಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಸಿಂಪಲ್ಲಾಗಿ ಈಸಿಯಾಗೂ ಇದೆ ಡಿಸೈನ್. ಯಾರು ಬೇಕಂದ್ರೂ ಟ್ರೈ ಮಾಡ್ಬೋದು. ನೋಡಿ, ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಬರೋ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡಿದ್ದಾದಮೇಲೆ ನಾನೀಗ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3. ಸಾರಿ ಫ್ರೆಂಡ್ಸ್, 3 ಚೈನ್ಸ್ ಹಾಕ್ಕೋಬೇಕು ಸ್ಟಾರ್ಟಿಂಗು. ಇದು ಸಿಂಪಲ್ ಆಗಿರೋದನ್ನೇ ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟ್ ನಾನು 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸನ್ನು ಹಾಕ್ಕೊಂಡು ಅದನ್ನು ಸಹ ಸ್ಟ್ರೈಟಾಗಿ ಇಟ್ಕೊಂಡು, ನಾನು ಇದನ್ನು ಟ್ವಿಲ್ಟ್ ಏನು ಮಾಡ್ತಿಲ್ಲ, ಸ್ಟ್ರೈಟಾಗೇ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಅದನ್ನು ಸಹ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಬೀಡನ್ನು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ 3 ಚೈನ್ಸ್ ಲಾಕ್, 4 ಚೈನ್ಸ್ ಲಾಕ್, 3 ಚೈನ್ಸ್ ಲಾಕ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡಿಕೊಂಡು ಇದೇ ರೀತಿ ನಾವು ಪೂರ್ತಿ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಬೇಸ್ ಲೈನ್ನ 3 4 3 ಮತ್ತು ಬೀಡು 3 4 3 ಚೈನ್ಸ್ ಹಾಕ್ಕೊಂಡು ಎಂಡಿಂಗಲ್ಲಿ ಬೀಡಿಂದಾನೇ ನಾವು ಎಂಡ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ನೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 1 2 3 4 ಚೈನ್ಸ್ ಹಾಕ್ಕೊಂಡು ನಾನು ನೋಡಿ 4 ಚೈನ್ಸ್ ಹಾಕ್ಕೊಳ್ಳಿ ಸಾಕು. 4 ಚೈನ್ಸ್ ಹಾಕ್ಕೊಂಡು ಈ ಬೀಡ್ ಸುತ್ತ ಈ ಚೈನ್ಸ್ ಬರೋ ಥರ ಮಾಡಿಕೊಂಡು ಆ ಬೀಡ್ ಲಾಕ್ ಏನು ಮಾಡಿದ್ವಿ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೀಡನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊಂಡ್ಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ 5 ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸು 1 ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ಲೂಪ್ಸು 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇದನ್ನು ಗಮನಿಸ್ಕೊಳ್ಳಿ, ಆರ್ಚ್ ಡಿಫ್ರೆಂಟಾಗಿ ಬರುತ್ತೆ. ಈಗ ಒಂದು ಕಂಬನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಕಂಬನ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು 2ನೇ ಕಂಬನ ಹಾಕ್ಕೊತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಕಂಬನ ಮಾಡ್ಕೊಂಡಿದ್ದೀನಿ. ಈಗ 3ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ 3 ಕಂಬ ಆಗುತ್ತೆ. ಈಗ 3 ಕಂಬ ಆದಾದಮೇಲೆ ನಾವು 2 ಚೈನ್ಸ್ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ನೋಡ್ಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನಾನೀಗ ಅದನ್ನು ಬೇಸ್ ಲೈನ್ಗೆ ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ ಪೆಟಲ್ ರೀತಿ. ಈ ರೀತಿಯಾಗಿ 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದಾದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕ್ಕೊಂಡು ಈಗ ನಾನು ಕಂಬಗಳನ್ನ ಹಾಕ್ಕೊಳ್ತಾ ರೆಡಿ ಮಾಡ್ಕೊಳ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರಗಡೆ ಎಳ್ಕೊಂಡು
ಫಸ್ಟು 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ಲೂಪ್ಸು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 2 ಚೈನ್ಸ್ ಆದಮೇಲೆ ನಾವು 3 ಕಂಬನ ಹಾಕ್ಕೋಬೇಕು. ಒಂದಾಯಿತು, ಈಗ 2ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ಈಗ 3ನೇ ಕಂಬ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ 3 ಕಂಬ 2 ಚೈನ್ಸ್ ಆದಮೇಲೆ 3 ಕಂಬನ ಹಾಕ್ಕೊಂಡಿದ್ದಾದಮೇಲೆ ಇವಾಗ 2 ಚೈನ್ಸ್ ಹಾಕ್ಕೊಂಡು ಅದನ್ನು ಬೇಸ್ ಲೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಬೇಸ್ ಲೈನ್ಗೆ ಲಾಕ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಪೆಟಲ್ ರೀತಿ, ಇನ್ನೊಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಈಗ ನೋಡಿ, ಮತ್ತೆ 2 ಚೈನ್ಸ್ ಹಾಕ್ಕೊಂಡು 1 2 ಚೈನ್ಸ್ ಹಾಕ್ಕೊಂಡು ಈಗ 3 ಕಂಬನ ಹಾಕ್ಕೋಬೇಕು. ಇಲ್ಲಿನೂ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಂದು ಮಾಡ್ಕೋಬೇಕು, ಮತ್ತು 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಕಂಬ ಆಗುತ್ತೆ. ಈಗ ಒಂದು ಕಂಬ ಆಗಿದೆ. ಈಗ 2ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2ನೇ ಕಂಬ, ಈಗ 3ನೇ ಕಂಬ. ಈ ರೀತಿಯಾಗಿ 3 ಕಂಬ ಆಗಿದ್ದಾದಮೇಲೆ ಡೈರೆಕ್ಟಾಗಿ ಈ ಬೀಡ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟಾಗಿ ಆರ್ಚ್ ಬರುತ್ತೆ. ಇದನ್ನು ಡೈರೆಕ್ಟಾಗಿ ಇಲ್ಲಿ 3 ಕಂಬ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಡೈರೆಕ್ಟಾಗಿ ನಾನು ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಡಿಫ್ರೆಂಟಾಗಿ ಇದೊಂದು ಡಿಸೈನ್ನ ಟ್ರೈ ಮಾಡಿದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ಡಿಸೈನೇ. ಮತ್ತು 4 ಚೈನ್ಸ್ ಹಾಕ್ಕೋಬೇಕು. 1 2 3 4 ಚೈನ್ಸ್ ಹಾಕ್ಕೊಂಡು ಬೀಡ್ ಸುತ್ತ ಬರೋ ಥರ ಮಾಡಿಕೊಂಡು ಆ ಬೀಡ್ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಪ್ರೊಸೀಜರು, ಅಲ್ಲಿಂದ ಡೈರೆಕ್ಟಾಗಿ ಆ 5 ಚೈನ್ಸ್ಗೆ 3 ಕಂಬ ಹಾಕ್ಕೊಂಡು 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ಸ್ ಹಾಕ್ಕೊಂಡು 3 ಕಂಬ ಹಾಕ್ಕೋಬೇಕು. ಮತ್ತು 2 ಚೈನ್ಸ್ ಹಾಕ್ಕೊಂಡು ಬೇಸಿಗೆ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ಸ್ ಹಾಕ್ಕೊಂಡು 3 ಕಂಬ ಹಾಕ್ಕೋಬೇಕು. ಮತ್ತು ಅದನ್ನು ಬೀಡ್ಗೆ ಲಾಕ್ ಮಾಡಿ ಮತ್ತು 4 ಚೈನ್ಸ್. ಇದೇ ರೀತಿ ಪೂರ್ತಿ ಬೇಸ್ ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಆರ್ಚ್ ಎಲ್ಲ ರೆಡಿ ಆದಮೇಲೆ ಅದನ್ನು ನಾನು ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 ಆಯಿತು, 3 4 ಚೈನ್ಸ್ ಹಾಕ್ಕೊಂಡು ಅದನ್ನು ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ಲಾಕ್ ಮಾಡಿದ್ದಾದಮೇಲೆ ಅಲ್ಲೇ 2 ಚೈನ್ಸ್ ಹಾಕ್ಕೊಂಡು ನೋಡಿ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರ್ಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಡಿಸೈನು ಈ ರೀತಿಯಾಗಿ ರೆಡಿ ಆಗಿದೆ. ಈ ಬೀಡ್ ಮೇಲೆ 4 ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿ ಕುಚ್ಚು ಕಟ್ಟಬೇಕು. ಬನ್ನಿ, ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಡಿಸೈನ್ನ ಕುಚ್ಚೆಲ್ಲ ಕಟ್ಟಿ ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ಡಿಸೈನ್ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ನೋಡಿ, ಡಿಫ್ರೆಂಟಾಗಿ ನಾನು ಬೇಸ್ ಲೈನ್ ಬೇರೆ ಕಲರು, ಮೇಲೆ ಬೇರೆ ಕಲರ್ ಹಾಕಿರೋದಕ್ಕೆ ಈ ರೀತಿಯಾಗಿ ಕಾಣ್ತಿದೆ. ನೀವು ಸೇಮ್ ಕಲರ್ನ ಹಾಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.